ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಸ್ಮರಣೆ ಮಾತ್ರದಿಂದಲೇ ಮೋಕ್ಷ ಕೊಡ್ತಕ್ಕಂತಹ ಎಂಥ ಕರ್ಮ ಇದ್ರೂ ಕೂಡ ಕೇವಲ ಸ್ಮರಣೆ ಮಾತ್ರದಿಂದಲೇ ಅಥವಾ ಕೇವಲ ಒಂದು ಸಾರಿ ದರ್ಶನ ಮಾತ್ರದಿಂದಲೇ ನಾಶ ಮಾಡ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಡೀ ದೇವಾನುದೇವತೆಗಳಿಗೆ ಬಂದಿರತಕ್ಕಂತಹ ಕಷ್ಟವನ್ನ ಕಳೆದಿರ್ತಕ್ಕಂತಹ ಪುಣ್ಯಕ್ಷೇತ್ರ ಅಂದರೆ ಸಾಮಾನ್ಯ ನರಮನುಷ್ಯರಾಗಿರ್ತಕ್ಕಂತಹ ನಮ್ಮ ಸಣ್ಣ ಪುಟ್ಟ ಪಾಪಗಳು ಕಳೆದೋಗುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಯಾವ ಸ್ಥಳದಲ್ಲಿ ಸಪ್ತ ಋಷಿಗಳೇ ಬಂದು ದರ್ಶನವನ್ನ ಮಾಡಿ ಹೋಗ್ತಾರೋ, ಯಾವ ಜಾಗದಲ್ಲಿ ಸಾಕ್ಷಾತ್ ಪಾರ್ವತಿಯೇ ಬಂದು ಪ್ರದಕ್ಷಿಣೆಯನ್ನ ಮಾಡಿ ತಪಸ್ಸನ್ನ ಮಾಡಿ ಹೋಗ್ತಾ ಇದ್ರೋ, ಯಾವ ಜಾಗದಲ್ಲಿ ಇವತ್ತಿಗೂ ಕೂಡ ಲಕ್ಷಾಂತರ ಸಿದ್ಧರು ಸಾಧು ಸಂತರು ಗೌಪ್ಯವಾಗಿ ಧ್ಯಾನವನ್ನ ಮಾಡ್ತಾ ಇದ್ದಾರೋ, ಕೋಟ್ಯಾಂತರ ಜನ ಕೇವಲ ಪ್ರದಕ್ಷಿಣೆಯಿಂದಲೇ ಕರ್ಮವನ್ನ ಕಳೀತಾ ಇದ್ದಾರೋ, ಯಾವ ಜಾಗದ ಹೆಸರನ್ನು ಹೇಳೋದಿಕ್ಕೂ ಕೂಡ ಪೂರ್ವ ಜನ್ಮದ ಪುಣ್ಯ ಬೇಕೋ ಅಂತ ಪವಿತ್ರವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಹಲವಾರು ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ಕ್ಷೇತ್ರ ತಿರುವಣ್ಣಾಮಲೈನ ಪುಣ್ಯಕ್ಷೇತ್ರ. ಸುಮಾರು ಜನ ಇವತ್ತು ಆಧ್ಯಾತ್ಮದ ಅನುಭವವನ್ನು ಪಡೀತಾ ಇದ್ದಾರೆ. ಲಕ್ಷಾಂತರ ಜನ ಪೌರ್ಣಿಮೆಯ ದಿನ ಸಾಗರೋತ್ಪಾದಿಯಲ್ಲಿ ಅಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿರ್ತಕ್ಕಂತಹ ಸ್ಥಳ ಅಲ್ಲ. ಈಗ ಒಬ್ಬ ಸಾಮಾನ್ಯ ಜೀವಿ ಅಲ್ಲಿಗೆ ಪ್ರವೇಶ ಮಾಡಬೇಕು ಅಂದ್ರೂ ಕೂಡ ಪೂರ್ವ ಜನ್ಮದ ಸುಕೃತ ಇರಬೇಕು. ನಾವು ಸತ್ತಾಗ ಯಮ 2 ಲೆಕ್ಕವನ್ನ ನೋಡ್ತಾನಂತೆ. ಒಂದು, ನಾವು ಅರುಣಾಚಲಕ್ಕೆ ಹೋಗ್ಲಿಕ್ಕೆ ಮುನ್ನ ನಮ್ಮ ಜೀವನ ನಡೆದಿರ್ತಕ್ಕಂತಹದ್ದು ಒಂದು ಪಾರ್ಟ್ 1. ಪಾರ್ಟ್ 2 ಯಾವ್ದಪ್ಪ ಅಂದ್ರೆ ನಾವು ಅರುಣಾಚಲವನ್ನ ಪ್ರವೇಶ ಮಾಡಿದ ಮೇಲೆ ಅದೊಂದು ಪಾರ್ಟ್ 2 ಅಂತೇಳಿ, ಅದಕ್ಕಿಂತ 1 ಲೆಕ್ಕ ಅರುಣಾಚಲ ಶಿವನನ್ನ ದರ್ಶನ ಮಾಡಿದ ಮೇಲೆ 1 ಲೆಕ್ಕ ಅಂತ 2 ಲೆಕ್ಕವನ್ನ ಮಾಡ್ತಾನಂತೆ. ಅಷ್ಟರ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರ ಇದು. ನಿಮಗೆ ಯಾವುದೇ ರೀತಿಯ ಕಷ್ಟ ಇರಲಿ, ನೀವು ಎಂತಹ ಪಾಪಗಳನ್ನೇ ಮಾಡಿರಲಿ, ಒಂದು ಸಾರಿ ನೀವು ಅಲ್ಲಿ ದರ್ಶನವನ್ನ ಮಾಡಿ ಬಂದ್ರೆ ನಿಮಗೆ ಅನುಭವ ಆಗುತ್ತೆ. ಲಕ್ಷಾಂತರ ಜನ ತಮ್ಮ ಅನುಭವವನ್ನ ಹೇಳ್ಕೊತಾರೆ. ಆದರೆ ನಿಮ್ಮ ಅನುಭವ ನಿಮಗೆ ಬರಬೇಕು ಆಗಬೇಕು ಅಂದ್ರೆ ಒಂದು ಗಿರಿ ಪ್ರದಕ್ಷಿಣೆಯನ್ನ ನೀವು ಮಾಡಿ ನೋಡಿ ಅನ್ನುವಂಥದ್ದು. ಈ ವಿಡಿಯೋನ ನೋಡ್ಲಿಕ್ಕೂ ಕೂಡ ಅದೆಷ್ಟೋ ಜನ್ಮಗಳ ಪುಣ್ಯ ಇರಬೇಕು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ಅದರ ಸ್ಥಳ ಮಹಿಮೆಯನ್ನ ನಾವು ನೋಡೋದಾದ್ರೆ, ಬ್ರಹ್ಮ ವಿಷ್ಣು ಇಬ್ರು ಕೂಡ ಯಾರು ಶ್ರೇಷ್ಠ ಅನ್ನುವಂತಹ ವಾದವನ್ನ ಮಾಡ್ತಾ ಇರ್ತಾರೆ. ಇವರ ವಾದ ವಿವಾದ ಅತಿರೇಕಕ್ಕೇರಿದಾಗ ಶಿವ ಅಲ್ಲಿಗೆ ಬಂದು ತಾನು ಒಂದು ಬೆಳಕಿನ ವಿಶೇಷವಾಗಿರ್ತಕ್ಕಂತಹ ಲಿಂಗ ರೂಪವಾಗಿ ಆತ ಅಲ್ಲಿ ಲಿಂಗವಾಗಿ ಸೃಷ್ಟಿ ಆಗ್ತಾನೆ ಅನ್ನುವಂಥದ್ದು. ಆ ಲಿಂಗಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ. ಆಗ ಶಿವ ಹೇಳ್ತಾನೆ, ನನ್ನ ಆದಿಯನ್ನ ಮತ್ತು ನನ್ನ ಅಂತ್ಯವನ್ನ ಯಾರು ಕಂಡಿಡಿತಾರೆ ಅವರೇ ಶ್ರೇಷ್ಠ ಭೂಮಿಯೊಳಗಡೆ ಜಗತ್ತೊಳಗಡೆ ಅಂತ ಶಿವ ಹೇಳಿದಾಗ, ವಿಷ್ಣು ಪಾತಾಳ ಲೋಕಕ್ಕೆ ಕೂರ್ಮಾವತಾರದಲ್ಲಿ ಹೋಗ್ತಾನೆ ಸಂಚಾರವನ್ನ ಮಾಡಿಕೊಂಡು. ಬ್ರಹ್ಮ ಏನ್ ಮಾಡ್ತಾನೆ, ಅವನ ತುದಿಯನ್ನ ಆದಿಯನ್ನ ನೋಡ್ಲಿಕ್ಕೆ ಬ್ರಹ್ಮ ಮೇಲ್ಮುಖವಾಗಿ ಚಲಿಸ್ತಾನೆ. ಆಗ ಇಬ್ಬರಿಗೂ ಕೂಡ ಶಿವನ ನಿಜವಾಗಿರ್ತಕ್ಕಂತಹ ಆದಿ ಮತ್ತು ಅಂತ್ಯವನ್ನ ಕಂಡಿಡಿಲಿಕ್ಕಾಗಲೇ ಇಲ್ಲ. ಆ ಪರ್ವತವೇ ಲಿಂಗರೂಪಿಯಾಗಿ ಇರುವಂಥದ್ದು. ನಾವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ದೇವ್ರು ಇರ್ತಾನೆ, ಇಲ್ಲಿ ದೇವರ ಸಂಚಾರ ಇದೆ ಅಂತೇಳಿ ನಾವು ದರ್ಶನವನ್ನು ಮಾಡ್ತೀವಿ. ಆದರೆ ಈ ಕ್ಷೇತ್ರದಲ್ಲಿ ಹಂಗಿಲ್ಲ. ಸ್ವಯಂ ದೇವರೇ ಪರ್ವತ ರೂಪಿಯಾಗಿ ಇದ್ದಾನೆ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಈ ಪರ್ವತ ಏನಿದೆ ಅದು ಸತ್ಯಯುಗದಲ್ಲಿ ಸದಾಕಾಲ ಉರಿತಕ್ಕಂತಹ ಅಗ್ನಿ ಪರ್ವತವಾಗಿತ್ತಂತೆ. ಆಮೇಲೆ ತ್ರೇತಾಯುಗದಲ್ಲಿ ಅದು ಬಂಗಾರದ ಬೆಟ್ಟ ಆಗಿತ್ತು. ಆಮೇಲೆ ದ್ವಾಪರ ಯುಗದಲ್ಲಿ ತಾಮ್ರ ಶಿಲೆಗಳ ಬೆಟ್ಟ ಆಗಿತ್ತು ಅನ್ನುವಂಥದ್ದು. ಆಮೇಲೆ ಈಗ ಕಾಲಕ್ಕೆ ತಕ್ಕಂತೆ ಜನಗಳು ಬದಲಾಗ್ತಾರೆ. ಜನಗಳ ಭಕ್ತಿ ಭಾವ, ಅವರ ಸಂಸ್ಕಾರಗಳು ಸಂಪ್ರದಾಯಗಳು ಕೂಡ ಬದಲಾಗುತ್ತೆ. ಹಾಗಾಗಿ ಕಲಿಯುಗದಲ್ಲಿ ಇದು ಕೇವಲ ಮಣ್ಣಿನ ಪರ್ವತವಾಗಿದೆ, ಕಲ್ಲಿನ ಪರ್ವತವಾಗಿದೆ ಎನ್ನುವಂಥದ್ದು. ನಮಗೆ ಶಿವನ ಆರಾಧಕರೇನಿದ್ದಾರೆ ಅವರಿಗೆ ಕೈಲಾಸ ಅನ್ನುವಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು, ದೈವಿಕ ಭಾವವನ್ನ ಕೊಡುವಂಥದ್ದು. ಕೈಲಾಸ ಪರ್ವತ, ಹಿಮಾಲಯ ಪರ್ವತ. ಆದರೆ ನಮ್ಮ ಅಮೇರಿಕಾ ಒಂದು ತಂಡ ಏನ್ ಮಾಡ್ತು, ತಿರುವಣ್ಣಾಮಲೈನ ಅಲ್ಲಿನ ಮಣ್ಣನ್ನ ತಕೊಂಡೋಗಿ ಸಂಶೋಧನೆ ಮಾಡ್ತು.
ಆ ಸಂಶೋಧನೆಯ ಪ್ರಕಾರ ಸುಮಾರು 350 ಕೋಟಿ ವರ್ಷಗಳು ಹಳೆಯದಾಗಿರ್ತಕ್ಕಂತಹ ಮಣ್ಣು ಇದು ಅಂತೇಳಿ ಅದು ಉಲ್ಲೇಖ ಮಾಡಿದೆ. ಹಿಮಾಲಯ ಸೃಷ್ಟಿಯಾಗಿ 5 ಕೋಟಿ ಆಗಿದೆ ಅಂತೇಳಿ ಜಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಆದರೆ ಹಿಮಾಲಯಕ್ಕಿಂತಲೂ ಕೂಡ ತುಂಬಾ ಹಳೆಯದಾಗಿರ್ತಕ್ಕಂತಹ ಸೃಷ್ಟಿಯಾಗಿರ್ತಕ್ಕಂತಹ ಬೆಟ್ಟ ಅಂತ ಹೇಳಿದ್ರೆ ಅದು ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಬೆಟ್ಟ. ಇದನ್ನು ಯಾರೂ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಇದು ಮಾನವ ನಿರ್ಮಿತ ಅಲ್ಲ, ಇದು ಸ್ವಯಂ ಶಿವನೇ ಪರ್ವತ ರೂಪಿಯಾಗಿ ನೆಲೆಸಿರ್ತಕ್ಕಂತಹ ಜಾಗ. ಆಮೇಲೆ ಅದರ ಸುತ್ತ 14 ಕಿಲೋಮೀಟರ್ನಲ್ಲಿ ಏನು ನಾವು ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತೀವಿ, ಪ್ರತಿ 1.5-2 ಕಿಲೋಮೀಟರ್ಗಳಿಗೆ ನಮಗೆ ಒಂದೊಂದು ಲಿಂಗ ಸಿಗುತ್ತೆ. ಅಷ್ಟಲಿಂಗಗಳು, ಅಷ್ಟದಿಕ್ಪಾಲಕರ ಲಿಂಗಗಳು. ಸ್ವಯಂ ಅಷ್ಟದಿಕ್ಪಾಲಕರ ಲಿಂಗವನ್ನ ಯಾರು ಕೂಡ ಮಾನವ ನಿರ್ಮಿತವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದಲ್ಲ, ಎಲ್ಲ ಆಯಾಯ ದೇವತೆಗಳೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನಮಗೆ ಇಂದ್ರಲಿಂಗ, ಕುಬೇರಲಿಂಗ, ವಾಯುಲಿಂಗ, ವರುಣಲಿಂಗ, ನೈಋತ್ಯ ಲಿಂಗ, ಈಶಾನ್ಯ ಲಿಂಗ, ಹಿಂಗೆ ಒಂದೊಂದು ಲಿಂಗಗಳು 8 ಲಿಂಗಗಳು ಸಿಗುತ್ತೆ. ಅಷ್ಟ ನಂದಿಗಳು ಕೂಡ ನಮಗೆ ಸಿಗುತ್ತೆ. ಇವ್ಯಾವು ಕೂಡ ಯಾರು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಆಯಾಯ ದಿಕ್ಕಲ್ಲಿ. ಈಗ ವಾಯುವ್ಯದಲ್ಲಿ ವಾಯುಲಿಂಗ, ಕುಬೇರ ಮೂಲೆಯಲ್ಲಿ ಕುಬೇರಲಿಂಗ, ಹಿಂಗೆ ಆಯಾಯ ದಿಕ್ಕಲ್ಲಿ ಆಯಾಯ ದೇವರೇ ಸ್ಥಾಪನೆ ಮಾಡಿರ್ತಕ್ಕಂತಹ ಲಿಂಗ. ಸಾಕಷ್ಟು ವಿಶೇಷತೆಗಳನ್ನ ಹೊಂದಿರತಕ್ಕಂಥದ್ದು. ಯಮನಿಗೆ ಬಂದಿರತಕ್ಕಂತಹ ಶಾಪ ವಿಮೋಚನೆಯಾದಂತಹ ಜಾಗ ಅರುಣಾಚಲೇಶ್ವರನ ಜಾಗ. ಆಮೇಲೆ ಪಾರ್ವತಿಗೆ ಬಂದಿರತಕ್ಕಂತಹ ಶಿವನನ್ನ ಒಲಿಸ್ಕೊಳ್ಳಿಕ್ಕೆ ಪಾರ್ವತಿ ದೂರ್ವಾಸರ ಆಶ್ರಮ ಅಂತ ಇದೆ ಅಲ್ಲಿ ಅರುಣಾಚಲೇಶ್ವರ ತಿರುವಣ್ಣಾಮಲೈನಲ್ಲಿ. ನಮ್ಗೆ ಎಡಗಡೆಗೆ ನಮ್ಗೆ ಸಿಗುತ್ತೆ ಗಿರಿ ಪ್ರದಕ್ಷಿಣೆ ಮಾಡುವಾಗ. ಅಲ್ಲಿ ಪಾರ್ವತಿ ಬಂದು ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಂಡ್ರು. ಆ ಒಂದು ಇದಕ್ಕಾಗಿ ಅಲ್ಲಿ ಪಾರ್ವತಿಯೇ ಒಂದು ಲಿಂಗವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಲೂ ಕೂಡ ಅಲ್ಲಿಯ ಐತಿಹ್ಯ ಇದೆ. ಸ್ಥಳ ಮಹಿಮೆ ಅಲ್ಲಿ ನಮಗೆ ಮಾಹಿತಿ ಕೊಡುತ್ತೆ. ಹಂಗಾಗಿ ಸಾಕಷ್ಟು ಋಷಿ ಮುನಿಗಳು ಸಾಕಷ್ಟು ತಪಸ್ಸನ್ನ ಮಾಡಿರ್ತಕ್ಕಂತಹ ಜಾಗ. ಈಗಲೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಅವರು ಅಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಮಾಹಿತಿ. ಆಮೇಲೆ ಇಂದ್ರ ಗೌತಮರ ವೇಷವನ್ನ ಧರಿಸಿ ಗೌತಮರ ಪತ್ನಿಯಾಗಿರ್ತಕ್ಕಂತಹ ಅಹಲ್ಯ ಜೊತೆಗೆ ಮಿಲನವನ್ನ ಮಾಡ್ತಾರೆ. ಆಗ ಗೌತಮರಿಗೆ ಈ ವಿಚಾರ ಗೊತ್ತಾಗಿ ಇಂದ್ರನಿಗೆ ನೀನು ನಪುಂಸಕನಾಗು ಅಂತ ಶಾಪವನ್ನ ಕೊಡ್ತಾರೆ. ಆಮೇಲೆ ಅಹಲ್ಯೆಗೂ ಕೂಡ ನೀನು ಕಲ್ಲಾಗಿ ಹೋಗು ಅಂತ ಶಾಪವನ್ನ ಕೊಡ್ತಾರೆ. ಈ ಶಾಪ ಆದ್ಮೇಲೆ, ಈ ಘಟನೆ ಆದ್ಮೇಲೆ ಗೌತಮ ಮಹರ್ಷಿಗಳ ಮನಸ್ಸು ತುಂಬಾ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅವರ ಮನಸ್ಸಲ್ಲಿ ಸ್ವಲ್ಪ ಏನೋ ಒಂದು ರೀತಿಯ ಪಾಪ ಪ್ರಜ್ಞೆ ಕಾಡುತ್ತೆ ಈ ಘಟನೆ ಆದ್ಮೇಲೆ. ಆಮೇಲೆ ಒಂದು ರೀತಿಯ ಹುಚ್ಚು ಅವರನ್ನ ಆವರಿಸ್ಕೊಂಡ್ಬಿಡುತ್ತೆ. ಅವರಿಗೆ ಬಂದಂತಹ ಹುಚ್ಚನ್ನ ಕಡಿಮೆ ಮಾಡಿ ಅವರಿಗೆ ಆಧ್ಯಾತ್ಮ ಜ್ಞಾನವನ್ನ ಕೊಟ್ಟಂತಹ ಕ್ಷೇತ್ರ ತಿರುವಣ್ಣಾಮಲೈ ಕ್ಷೇತ್ರ. ಈ ಘಟನೆ ಆದ್ಮೇಲೆ ಗೌತಮ ಮಹರ್ಷಿಗಳು ತಿರುವಣ್ಣಾಮಲೈಗೆ ಬಂದು ಅಲ್ಲಿ ತಪಸ್ಸನ್ನ ಮಾಡಿದ್ರು. ಆಮೇಲೆ ಅವರಿಗೆ ಸಾಕಷ್ಟು ಅನುಭವ ಆಯಿತು, ಆಧ್ಯಾತ್ಮದ ಅನುಭವ ಆಯಿತು. ಅದಾದ್ಮೇಲೆ ತಮಗೆ ಹಿಡಿದಿರ್ತಕ್ಕಂತಹ ಹುಚ್ಚು ಹೋಯ್ತು ಅನ್ನುವಂಥದ್ದು. ಈಗ ಅಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಲಿಂಗ ಇದೆ, ಅದು ಬಿಲ್ವ ಮರಗಳ ಮಧ್ಯದಲ್ಲಿ ಲಿಂಗವನ್ನ ನಾವು ನೋಡಬಹುದು. ಅದನ್ನ ಈಗ ನಂದಿ ತೀರ್ಥ, ಅಲ್ಲಿ ಒಂದು ತೀರ್ಥವನ್ನು ಕೂಡ ಅವರು ಸೃಷ್ಟಿ ಮಾಡಿದ್ರು. ಅದನ್ನ ನಾವು ನಂದಿ ತೀರ್ಥ ಅಂತೇಳಿ ನಾವು ಕರೀತೇವೆ. ಈಗಲೂ ಕೂಡ ನಮಗೆ ಅದು ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಆಮೇಲೆ ದೇವಸ್ಥಾನಗಳ ಸುತ್ತ ಏನು 8 ಲಿಂಗಗಳಿದೆ, ಆ 8 ಲಿಂಗಗಳನ್ನ ದರ್ಶನವನ್ನ ಮಾಡಿ ಅನುಷ್ಠಾನವನ್ನ ಮಾಡಿದ್ರು ಕೂಡ ನಮಗೆ ಸಾಕಷ್ಟು ಅನುಕೂಲ ಸಿಗುತ್ತೆ. ಈಗ ನಮ್ಗೆ ಏನಾದ್ರೂ ಕೂಡ ಯಾವುದೋ ಒಂದು ವ್ಯವಹಾರದಲ್ಲಿ ಅಥವಾ ಏನೋ ನಾವು ಮಾಡುವಂತಹ ಕಾರ್ಯಗಳಲ್ಲಿ, ನಾವು ಧರ್ಮವಾಗಿ ನಾವು ಕೆಲವೊಂದು ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ಧರ್ಮ ಮಾರ್ಗದಲ್ಲಿ ನಾವು ಇದ್ರೂ ಕೂಡ ನಾವು ಸಂಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಉಳಿತಾ ಇಲ್ಲ, ಜೊತೆಗೆ ಅದು ಬರ್ತಾ ಇರ್ತಕ್ಕಂಥದ್ದು ನಮಗೆ ದುಪ್ಪಟ್ಟಾಗ್ತಾ ಇಲ್ಲ, ಏಳಿಗೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಅಲ್ಲಿರ್ತಕ್ಕಂತಹ ಕುಬೇರ ಲಿಂಗವನ್ನ ದರ್ಶನವನ್ನ ಮಾಡಿ, ಕುಬೇರ ಲಿಂಗಕ್ಕೆ ಅನುಷ್ಠಾನವನ್ನ ಮಾಡಿದ್ರೆ, ದರ್ಶನವನ್ನ ಮಾಡಿದ್ರೆ, ಪ್ರಾರ್ಥನೆಯನ್ನ ಮಾಡಿದ್ರೆ, ಒಂದು 3 ಬಾರಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರೆ, 3 ಗಿರಿ ಪ್ರದಕ್ಷಿಣೆಯನ್ನ ಮಾಡಿ, 3 ಪೌರ್ಣಿಮೆಯ ದಿನ ಪ್ರಾರ್ಥನೆಯನ್ನ ಮಾಡಿದ್ರೆ ಹಣಕಾಸಿನ ತೊಂದರೆಗಳು ದೂರ ಆಗುತ್ತೆ ಎನ್ನುವಂಥದ್ದು. ಆಮೇಲೆ ಉಸಿರಾಟಕ್ಕೆ ತೊಂದರೆ ಇದ್ರೆ, ಮಾನಸಿಕವಾಗಿರ್ತಕ್ಕಂತಹ ಈ ಉಸಿರಾಡ್ಲಿಕ್ಕೆ ತೊಂದರೆ ಇದ್ದಂಥವ್ರು ಅಲ್ಲಿರ್ತಕ್ಕಂತಹ ವಾಯುಲಿಂಗವನ್ನ ಪ್ರಾರ್ಥನೆ ಮಾಡಿ ದರ್ಶನವನ್ನ ಮಾಡಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರೋಗಗಳು ದೂರ ಆಗುತ್ತೆ ಅನ್ನುವಂಥದ್ದು. ಅಕಾಲ ಮೃತ್ಯು ದೋಷ ಇರ್ತಕ್ಕಂಥವ್ರು ಅಲ್ಲಿರ್ತಕ್ಕಂತಹ ಯಮಲಿಂಗವನ್ನ ದರ್ಶನವನ್ನ ಮಾಡಿದ್ರೆ ಅಕಾಲ ಮೃತ್ಯು ಅನ್ನುವಂಥದ್ದು ದೂರ ಆಗತ್ತೆ ಅನ್ನುವಂಥದ್ದು.
ಆಮೇಲೆ ಭಯ ಇರ್ತಕ್ಕಂಥವ್ರು ಅಲ್ಲಿರ್ತಕ್ಕಂತಹ ನೈಋತ್ಯ ಲಿಂಗವನ್ನ ದರ್ಶನವನ್ನ ಮಾಡಿದ್ರೆ ಭಯ ದೂರ ಆಗುತ್ತೆ ಅನ್ನುವಂಥದ್ದು ವಿಶೇಷ. ಹಂಗೆ ಒಂದೊಂದು ಲಿಂಗಕ್ಕೂ ಕೂಡ ಒಂದೊಂದು ವಿಶೇಷವಾಗಿರತಕ್ಕಂತಹ ಫಲ ಇದೆ ಅನ್ನುವಂಥದ್ದು. ಸತ್ಯಯುಗದಲ್ಲಿ ವಿಷ್ಣುವಿನ ಎದೆಗೆ ಒದ್ದು ಪಾಪಕೃತ್ಯವನ್ನ ಮಾಡಿರ್ತಕ್ಕಂತಹ ಭೃಗು ಮಹರ್ಷಿಗಳು ತನ್ನ ಅಹಂಕಾರವನ್ನ ಜಯಿಸೋದಿಕ್ಕೆ, ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಅರುಣಾಚಲೇಶ್ವರನಲ್ಲೇ ಬಂದು ತಪಸ್ಸನ್ನ ಮಾಡಿದ್ರು, ಆ ಪಾಪಕೃತ್ಯವನ್ನ ಕಳ್ಕೊಂಡ್ರು ಅನ್ನುವಂಥದ್ದು ಕೂಡ ನಮಗೆ ಇತಿಹಾಸ ಸಿಗುತ್ತೆ. ಆಮೇಲೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ತನ್ನ ಅಣ್ಣನಾಗಿರ್ತಕ್ಕಂತಹ ಬಲರಾಮನು ಕೂಡ ತನ್ನ ಕೊನೆಯ ತೀರ್ಥಯಾತ್ರೆಯನ್ನ ಮಾಡಿದ್ದು ಇಲ್ಲಿ ತಿರುವಣ್ಣಾಮಲೈನಲ್ಲಿ ಎನ್ನುವಂಥದ್ದು ವಿಶೇಷ. ಹಂಗಾಗಿ ಸಪ್ತ ಋಷಿಗಳೇ ಬಂದು ದರ್ಶನವನ್ನ ಮಾಡಿ ಹೋಗುವಂತಹ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋದಕ್ಕಿಂತಲೂ ಕೂಡ ಅವನು ನಮ್ಮನ್ನ ಕರ್ಸ್ಕೋಬೇಕು. ಅವನು ನಾವು ಕರ್ಸ್ಕೊಂಡ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ನಾವು ಅನ್ಕೋಬಹುದು ನಾವು ಹೋಗ್ತಾ ಇದ್ದೀವಿ ಅಂತೇಳಿ, ನಾವು ಹೋಗ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಆಗೋದಿಲ್ಲ. ಅವನೇ ಕರ್ಸ್ಕೋಬೇಕು ಅಂತಂದ್ರೆ ನಮಗೆ ಪೂರ್ವ ಜನ್ಮದ ಸುಕೃತ ಇರಬೇಕು. ಆ ಪೂರ್ವ ಜನ್ಮದ ಸುಕೃತ ಇತ್ತಪ್ಪ ಅಂದ್ರೆ ಮಾತ್ರ ನಾವು ತಿರುವಣ್ಣಾಮಲೆಗೆ ಹೋಗ್ಲಿಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನೋಡಿ, ನಮ್ಮ ಕಾಲಲ್ಲಿ ಶನಿ ವಾಸ ಮಾಡ್ತಾ ಇರ್ತಾನೆ. ನಮ್ಮ ಕಾಲಿನ ಭಾಗವನ್ನ ಶನಿ ಪ್ರವೇಶ ಮಾಡುವಂತ ಭಾಗ ಅಥವಾ ವಾಸ ಮಾಡುವಂತಹ ಭಾಗ ಅಂತ ನಾವು ಕರೀತೇವೆ. ಈಗ ಪಾಂಡವರು ವನವಾಸ 12 ವರ್ಷ ವನವಾಸವನ್ನ ಮಾಡಿದ್ರು, 1 ವರ್ಷ ಅಜ್ಞಾತವಾಸವನ್ನ ಮಾಡಿದ್ರು. ಟೋಟಲ್ 13, 3, 4, 3 + 1 4 ಆಗುತ್ತೆ. ಆಮೇಲೆ ರಾಮ ವನವಾಸವನ್ನ ಮಾಡಿದಂಥದ್ದು 14 ವರ್ಷ. ಈ ವನವಾಸ 14 ವರ್ಷಕ್ಕೂ ಈ ತಿರುವಣ್ಣಾಮಲೈನ 14 ಕಿಲೋಮೀಟರ್ ಪ್ರದಕ್ಷಿಣೆಗೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ ನಾವು ಲಾಜಿಕಲಿ ನೋಡಿದಾಗ. ಹಂಗಾದ್ರೆ 14ಕ್ಕೆ ಏನಾದ್ರೂ ವಿಶೇಷತೆ ಇರ್ಬೇಕಲ್ಲಪ್ಪ ಅಂತ ನಾವು ಯೋಚನೆ ಮಾಡಿದಾಗ ಅದೇ ಶನಿ ಪಾದದಲ್ಲೇ ಇರ್ತಾನೆ. ಅವ ನಮ್ಮನ್ನ ಪ್ರವೇಶ ಮಾಡಿದಾಗ್ಲೇ ನಮಗೆ ವನವಾಸದಂತಹ ಕಷ್ಟಕರವಾಗಿರ್ತಕ್ಕಂತಹ ಪರಿಸ್ಥಿತಿಗಳು ನಮಗೆ ಬರುತ್ತೆ. ಹಂಗಾಗಿ ನಮಗೆ ವನವಾಸದಂತಹ ಪರಿಸ್ಥಿತಿ ಬರಬಾರದು ಅಂತಂದ್ರೆ ನಾವು 14 ಕಿಲೋಮೀಟರ್ ಬರಿಗಾಲಲ್ಲಿ ನಾವು ನಡಿಬೇಕು. ಬರಿಗಾಲಲ್ಲಿ ನಾವು ನಡೆದಾಗ ನಮ್ಮ ನವಗ್ರಹಗಳು ನಮಗೆ ಉಚ್ಚ ಸ್ಥಾನದಲ್ಲಿ ಇರ್ತವೆ, ನೀಚ ಸ್ಥಾನದಲ್ಲಿ ಇರ್ತಕ್ಕಂಥವು ಉಚ್ಚ ಸ್ಥಾನಕ್ಕೆ ಬರ್ತವೆ ಅನ್ನುವಂಥದ್ದು. ಕೆಲವೊಂದು ಗ್ರಹಗಳ ದೋಷಗಳು ಇತ್ತಪ್ಪ ಅಂದ್ರೂ ಕೂಡ ನಾವು ಬರಿಗಾಲಲ್ಲಿ ನಡೆಯೋದ್ರಿಂದ ನಮಗೆ ಎಲ್ಲ ಒಳ್ಳೆಯ ಸ್ಥಾನದಲ್ಲಿ ಬಂದು ಕೂತ್ಕೋತಾವೆ ಅನ್ನುವಂಥದ್ದು. ಮತ್ತೆ ವೈಜ್ಞಾನಿಕವಾಗಿ ನಾವು 1 ತಿಂಗಳಿಗೆ 1 ಸಾರಿ ಪೌರ್ಣಿಮೆಯ ದಿನ ನಾವು ನಡೆದಾಗ ನಮಗೆ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನುಕೂಲಗಳು ಆಗತ್ತೆ ಎನ್ನುವಂಥದ್ದನ್ನು ಕೂಡ ನಾವು ವೈಜ್ಞಾನಿಕವಾಗಿ ನಾವು ನೋಡ್ಬೋದು. ಆಮೇಲೆ ಹುಣ್ಣಿಮೆಯ ದಿನ ನಾವು ಯಾಕೆ ಮಾಡಬೇಕು ಅಂದ್ರೆ, ಈ ಹುಣ್ಣಿಮೆಯ ದಿನ ಚಂದ್ರ ಪೂರ್ಣ ಚಂದ್ರ ಆಗಿರ್ತಾನೆ. ಇಲ್ಲಿ ಚಂದ್ರ ಮನೋಕಾರಕ, ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಕಾರ್ಯಗಳನ್ನ ಮಾಡ್ತಕ್ಕಂಥವನು, ಎಲ್ಲದಕ್ಕೂ ಪ್ರೇರಣಾದಾಯಕವಾಗಿರ್ತಕ್ಕಂಥವನು ಚಂದ್ರನೇ ಆಗಿರೋದ್ರಿಂದ ಚಂದ್ರನ ಎನರ್ಜಿ ಪೂರ್ಣವಾಗಿ ಭೂಮಿಗೆ ಸ್ಪರ್ಶ ಆಗ್ತಾ ಇರುತ್ತೆ ಯಾವತ್ತು ಪೌರ್ಣಿಮೆಯ ದಿನ. ಆ ಪೌರ್ಣಿಮೆಯ ದಿನ ಆ ಸ್ಪರ್ಶ ಆಗ್ತಾ ಇರುತ್ತಲ್ಲ ಭೂಮಿಗೆ, ಆ ಒಂದು ಕ್ಷಣದಲ್ಲಿ ನಾವು ಆ ಪ್ರದಕ್ಷಿಣೆಯನ್ನು ಮಾಡುವಾಗ ಆ ಬೆಳಕು ಆ ಬೆಟ್ಟದ ಮೇಲೆ ಬೀಳುತ್ತೆ. ಆ ಬೆಟ್ಟದ ಮೇಲೆ ಬಿದ್ದಾಗ ಅದು ಸ್ಪ್ಲಿಟ್ ಆಗುತ್ತೆ. ಅದು ಸ್ಪ್ಲಿಟ್ ಆಗಿ ನಮ್ಮ ಶರೀರದ ಮೇಲೆ ಬಿದ್ದು ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಅದಕ್ಕೋಗಿ ಅಲ್ಲಿರ್ತಕ್ಕಂತಹ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಆ ಪಾಸಿಟಿವ್ ಎನರ್ಜಿ ಎನ್ನುವಂಥದ್ದು ನಮ್ಮ ಮೇಲೆ ಬೀಳುತ್ತೆ ಎನ್ನುವಂಥದ್ದು. ಆಗ ನಮ್ಮಲ್ಲಿರ್ತಕ್ಕಂತಹ ಕರ್ಮಶೇಷಗಳು ನಾಶ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಕೊನೆಯದಾಗಿ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ, ಯಾಕೆ ಅರುಣಾಚಲೇಶ್ವರ ಅಥವಾ ತಿರುವಣ್ಣಾಮಲೈನಲ್ಲಿ ನಮ್ಮ ಕಷ್ಟಗಳು ಬೇಗ ಕಡಿಯುತ್ತೆ, ನಮ್ಮ ಇಷ್ಟಾರ್ಥಗಳು ನಾವೇನೇ ಅನ್ಕೊಂಡ್ರು ಕೂಡ ಅಲ್ಲಿ ಬೇಗ ಈಡೇರುತ್ತೆ ಅನ್ನೋದಿಕ್ಕೆ ನಾವು ಋಗ್ವೇದದ ಕಾಲದಿಂದಲೂ ಕೂಡ ನಾವು ಪುರಾತನವಾಗಿ ನಾವು ನೋಡೋದಾದ್ರೆ ನಾವು ಹೋಮ ಹವನವನ್ನ ಮಾಡ್ಲಿಕ್ಕೆ ನಾವು ಅಗ್ನಿಯನ್ನ ಅಲ್ಲಿ ನಾವು ಸೃಷ್ಟಿ ಮಾಡ್ತೇವೆ. ಇಲ್ಲಿ ಅಗ್ನಿಯನ್ನ ನಾವು ಪೋಸ್ಟ್ ಮಾಸ್ಟರ್ ಅಂತೇಳಿ ನಾವು ಕರೀತೇವೆ. ಯಾಕೆಂದ್ರೆ ಯಾವ ದೇವರಿಗೆ ನಾವು ಕುರಿತುಕೊಂಡು ಹೋಮವನ್ನ ಮಾಡ್ತೇವೆ, ಹವನವನ್ನ ಮಾಡ್ತೇವೆ, ಆ ಹವನದಲ್ಲಿ ಹೋಮಕ್ಕೆ ನಾವು ಅವಿಸ್ಸನ್ನ ಅರ್ಪಿಸಿದಾಗ ಆಯಾಯ ದೇವರಿಗೆ ಆ ಅವಿಸ್ಸನ್ನ ತಲುಪಿಸುವಂತ ಕೆಲಸವನ್ನ ಅಗ್ನಿ ಮಾಡ್ತಾನೆ. ಯಾವ ದೇವರಿಗೆ, ಈಗ ಗಣಹೋಮವನ್ನ ಮಾಡಿದಾಗ ಗಣಪತಿಗೆ ನಾವು ಅವಿಸ್ಸನ್ನ ನಾವು ಸಮರ್ಪಣೆ ಮಾಡಿದಾಗ ಆ ಗಣಪತಿಗೆ ಅದರ ಅವಿಸ್ಸನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾನೆ. ಈಗ ಲಕ್ಷ್ಮಿಗೆ ನಾವು ಹೋಮವನ್ನ ಮಾಡಿದಾಗ ಲಕ್ಷ್ಮಿಗೆ ತಲುಪಿಸ್ತಾನೆ, ವಿಷ್ಣುವಿಗೆ ಮಾಡಿದಾಗ ವಿಷ್ಣುವಿಗೆ, ಆಯಾಯ ದೇವರಿಗೆ ತಲುಪಿಸುವಂತಹ ಪೋಸ್ಟ್ ಮಾಸ್ಟರ್ ಕೆಲಸವನ್ನ ಅಗ್ನಿ ಮಾಡ್ತಾನೆ. ಆ ಕಾರಣಕ್ಕಾಗಿ ಇಲ್ಲಿ ಶಿವನೇ ಅಗ್ನಿ ತತ್ವದಲ್ಲಿ ಇರೋದ್ರಿಂದ
ನಾವು ಇಲ್ಲಿ ಶಿವನನ್ನೇ ಆರಾಧನೆ ಮಾಡೋದ್ರಿಂದ ನಮಗೆ ಅತ್ಯಂತ ವೇಗವಾಗಿ ನಮಗೆ ಶಿವ ಬೇಗ ಒಲಿತಾನೆ ಮತ್ತು ಫಲವನ್ನ ಕೊಡ್ತಾನೆ ಅನ್ನುವಂಥದ್ದು. ಆಮೇಲೆ ಒಂದು ಪಂಚಲಿಂಗಗಳಲ್ಲಿ ಈ ಅರುಣಾಚಲೇಶ್ವರ ಅಗ್ನಿಲಿಂಗವನ್ನ ಇದು ಇಂಡಿಕೇಟ್ ಮಾಡುತ್ತೆ ಎನ್ನುವಂಥದ್ದು. ಕಂಚಿಲಿ ಇರ್ತಕ್ಕಂತಹ ಪೃಥ್ವಿಲಿಂಗ, ಜಂಬುಕೇಶ್ವರದಲ್ಲಿರ್ತಕ್ಕಂತಹ ಜಲಲಿಂಗ, ಚಿದಂಬರಂನಲ್ಲಿರ್ತಕ್ಕಂತಹ ಆಕಾಶಲಿಂಗ, ತಿರುವಣ್ಣಾಮಲೈನಲ್ಲಿರ್ತಕ್ಕಂತಹ ಅಗ್ನಿಲಿಂಗ, ಕಾಳಹಸ್ತಿಯಲ್ಲಿರ್ತಕ್ಕಂತಹ ವಾಯುಲಿಂಗ, ಇವು ಮಹಾಪಂಚಭೂತಗಳು ಅನ್ನುವಂಥದ್ದು. ಒಂದು ಸಾರಿ ದ್ವಾಪರ ಯುಗದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಶಿವನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ತಂದೆ, ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂತಹ ನಾವು ಈ ಹುಟ್ಟು ಮತ್ತು ಸಾವು ಅನ್ನುವಂತಹ ಭವಬಂಧಗಳಲ್ಲಿ ಬಿದ್ದು ನರಳಾಡ್ತಾ ಇದ್ದೇವೆ, ಮತ್ತೆ ಮತ್ತೆ ಜನ್ಮವನ್ನ ತಾಳ್ತಲೇ ಇದ್ದೇವೆ. ಮುಂದೆ ಬರ್ತಾ ಇರ್ತಕ್ಕಂಥದ್ದು ಕಲಿಯುಗ. ಆ ಕಲಿಯುಗಕ್ಕೆ, ಅಜ್ಞಾನಕ್ಕೆ ನಾವು ವಶರಾಗಿ, ಮಾಯೆಗೆ ನಾವು ಒಳಗಾಗಿ ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡ್ತಲೇ ಇರ್ತೇವೆ. ಇದರಿಂದ ಮತ್ತೆ ಮತ್ತೆ ನಾವು ಜನ್ಮವನ್ನ ತಾಳ್ತಕ್ಕಂತಹ ಅನಿವಾರ್ಯತೆ ಬರ್ತಾನೆ ಇದೆ. ಹಾಗಾಗಿ ಈ ಹುಟ್ಟು ಸಾವೆಂಬ ಚಕ್ರದಿಂದ ಹೊರಬರ್ಲಿಕ್ಕೆ ಸುಲಭವಾಗಿರ್ತಕ್ಕಂತಹ ಮಾರ್ಗವನ್ನ ತಿಳಿಸು ತಂದೆ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ದರ್ಶನಾತ್ ಅಬ್ರ ಸದಸೆ ಜನನಾತ್ ಕಮಲಾಲಯೇ ಕಾಶ್ಯಂತು ಮರಣಾನ್ ಮುಕ್ತಿ ಸ್ಮರಣಾತ್ ಅರುಣಾಚಲೇ ಅಂತ. ಅಂದ್ರೆ ದರ್ಶನಾತ್ ಅಬ್ರ ಸದಸೆ ಅಂದ್ರೆ ಚಿದಂಬರನ ಆಕಾಶಲಿಂಗವನ್ನ ಕ್ರಮಬದ್ಧವಾಗಿ ದರ್ಶನವನ್ನ ಮಾಡಿದ್ರೆ ಮತ್ತೆ ಜನ್ಮವನ್ನ ತಾಳುವಂತಹ ಅನಿವಾರ್ಯತೆ ಬರಲ್ಲ ಅಂತಾನೆ. ಆದರೆ ಚಿದಂಬರಂನ ರಹಸ್ಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ, ಅದು ಎಲ್ಲರಿಗೂ ಕೂಡ ಸಾಧ್ಯವೂ ಆಗೋದಿಲ್ಲ. ಆಮೇಲೆ ಜನನಾಥ್ ಕಮಲಾಲಯಿ ಅಂದ್ರೆ ತಿರುವಾಯೂರ್ನಲ್ಲಿ ಹುಟ್ಟು, ತಿರುವಾಯೂರ್ನಲ್ಲಿ ನೀನು ಜನ್ಮವನ್ನು ತಾಳಿದ್ರೆ ನಿನಗೆ ಮತ್ತೆ ಈ ಭವಬಂಧನಕ್ಕೆ ಸಿಕ್ಕುವಂತಹ ಅವಕಾಶ ಬರೋದಿಲ್ಲ ಅಂತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ ಶಿವನಿಗೆ, ತಂದೆ, ಜನನ ಎನ್ನುವಂಥದ್ದು ನನ್ನ ಕೈಯಲ್ಲಿಲ್ಲ. ವಿಧಿ ಎಲ್ಲಿ ಹುಟ್ಟಿಸುತ್ತೋ, ಎಲ್ಲಿ ನಮ್ಮ ಜನ್ಮವನ್ನ ಮಾಡುತ್ತೋ ಅದು ವಿಧಿಗೆ ಬಿಟ್ಟಿದ್ದು. ಹಾಗಾಗಿ ಅದು ಕೂಡ ಸಾಧ್ಯ ಇಲ್ಲ ಅಂತಂದಾಗ ಭಗವಂತ ಹೇಳ್ತಾನೆ, ಕಾಶ್ಯಂತು ಮರಣಾನ್ ಮುಕ್ತಿ, ಅಂದರೆ ಕಾಶಿಯಲ್ಲಿ ನೀನು ಮರಣವನ್ನ ನೀನು ಪಡಿ. ಅಂದ್ರೆ ಹುಟ್ಟು ಜನ್ಮ ನಿನ್ನ ಕೈಯಲ್ಲಿಲ್ಲ ನಿಜ, ಆದರೆ ಸಾವಂತೂ ಒಂದು ದಿನ ಬರುತ್ತೆ ಅನ್ನುವಂಥದ್ದು ಗೊತ್ತಲ್ವ ನಿನಗೆ. ಹಾಗಾಗಿ ನಿನ್ನ ಜೀವನದ ಎಲ್ಲ ಜವಾಬ್ದಾರಿಗಳನ್ನ ನೀನು ನಿಭಾಯಿಸಿ ಕೊನೆಯ ಗಳಿಗೆಯನ್ನ ನೀನು ಕಾಶಿಯಲ್ಲಿ ಕಳೆದರೆ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಶಿವ ಹೇಳ್ತಾನೆ. ಆಗ ಆ ಸಾಮಾನ್ಯ ಮನುಷ್ಯ ಹೇಳ್ತಾನೆ, ತಂದೆ, ಈ ಭವಬಂಧನಕ್ಕೆ ಬಿದ್ದ ಮೇಲೆ ಈ ಹೆಂಡತಿ, ಮಕ್ಕಳು, ಸಂಸಾರಿ ಎನ್ನುವಂತಹ ಈ ಮಾಯೆ ನಮ್ಮನ್ನ ವ್ಯಾಪಿಸಿರುತ್ತೆ. ಈ ಮಾಯೆಯಿಂದ ತಪ್ಪಿಸಿಕೊಂಡು ನನ್ನ ಜವಾಬ್ದಾರಿಯನ್ನ ಮುಗಿಸಿ ಹೋಗುವಂತಹ ವೇಳೆಗೆ ಈ ದೇಹ ಜಾರಿದರೆ ನಾನೇನು ಮಾಡಲಿ ತಂದೆ, ಇನ್ಯಾವುದಾದರೂ ಮಾರ್ಗವನ್ನ ಹೇಳು ತಂದೆ ಅಂತಂದಾಗ ಕಡೆಗೆ ಶಿವ ಹೇಳ್ತಾನೆ, ಸ್ಮರಣಾತ್ ಅರುಣಾಚಲೇ, ಅಂದ್ರೆ ಸ್ಮರಣೆ ಮಾತ್ರದಿಂದಲೇ ಮೋಕ್ಷವನ್ನ ಕೊಡುವಂಥದ್ದು ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ ಅಂತ 3 ಸಾರಿ ನೆನೆದರೂ ಸಾಕು, ನಾನು ಮೋಕ್ಷದ ಹಾದಿಯನ್ನ ನಾನು ಕೊಡ್ತೇನೆ. ಮೋಕ್ಷದ ಹಾದಿಯನ್ನ ನೋಡಿಸುವಂತಹ ಮಹಾಶಕ್ತಿವಂತ ಕ್ಷೇತ್ರ ಈ ತಿರುವಣ್ಣಾಮಲೈ. ಎಷ್ಟೋ ಜನ್ಮಗಳ ಪುಣ್ಯ ಇದ್ದರೆ ಮಾತ್ರ ಜೀವಿಗೆ ಅರುಣಾಚಲದ ಪ್ರವೇಶ ಉಂಟಾಗುತ್ತೆ ಎನ್ನುವಂಥದ್ದು ಅರುಣಾಚಲ ಮಹಾತ್ಮೆಯಲ್ಲೇ ಉಲ್ಲೇಖ ಆಗಿದೆ. ಹಂಗಾಗಿ ಇದನ್ನ ಯಾರೂ ಕೂಡ ಸಾಮಾನ್ಯವಾಗಿ ಸುಲಭವಾಗಿ ಹೋಗ್ಲಿಕ್ಕಾಗೋದಿಲ್ಲ, ಅಥವಾ ಯಾರೂ ಕೂಡ ತಿರುವಣ್ಣಾಮಲೈ ಎನ್ನುವಂತಹ ಒಂದು ಶಬ್ದವನ್ನ ಉಚ್ಚಾರಣೆ ಮಾಡೋದಿಕ್ಕೂ ಕೂಡ ನಮಗೆ ಸಾಕಷ್ಟು ಜನ್ಮಗಳ ಪುಣ್ಯ ಇರಬೇಕು ಅನ್ನುವಂಥದ್ದು ವಿಶೇಷ. ಹಂಗಾಗಿ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಗಿರಿ ಪ್ರದಕ್ಷಿಣೆಯನ್ನ ಮಾಡಿ ನಿಮ್ಮ ಜೀವನದಲ್ಲಿ ಅದೆಂತಹ ಬೆಟ್ಟದಂತಹ ಕಷ್ಟವೇ ಇರಲಿ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ನೀವು ಕಾಣ್ತೀರಿ. ನಿಮ್ಮ ಬದುಕಿಗೆ ತಿರುವನ್ನ ಕೊಡುತ್ತೆ ಈ ತಿರುವಣ್ಣಾಮಲೈ. ಬದುಕಿಗೆ ತಿರುವನ್ನ ಕೊಟ್ಟು ನಿಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸುತ್ತೆ. ಹಂಗಾಗಿ ಈಗಾಗಲೇ ಗಿರಿ ಪ್ರದಕ್ಷಿಣೆಯನ್ನ ಮಾಡಿರ್ತಕ್ಕಂಥವ್ರು ನಿಮ್ಮ ಅನುಭವಗಳನ್ನ ನೀವು ಕಾಮೆಂಟ್ನಲ್ಲಿ ನೀವು ಹಂಚ್ಕೊಳ್ಳಿ. ಅಥವಾ ಇನ್ನೂ ಕೂಡ ತಿರುವಣ್ಣಾಮಲೆಯನ್ನ ಗಿರಿ ಪ್ರದಕ್ಷಿಣೆಯನ್ನ ಮಾಡಿಲ್ಲ ಅಂತಕ್ಕಂಥವ್ರು ನಮಗೆ ಕಾಮೆಂಟ್ನಲ್ಲಿ ನಿಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಿ. ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ತಿರುವಣ್ಣಾಮಲೈ ಬಗ್ಗೆ ಬೇಕಾಗಿದ್ರೆ ನೀವು ಕಾಮೆಂಟ್ನಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರೆ ನಾನು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹಂಚ್ಕೋತೀನಿ. ಮತ್ತು ಯಾವ ರೀತಿಯಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕು, ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದೇನು, ಮಾಡಬಾರ್ದಾಗಿರ್ತಕ್ಕಂಥದ್ದೇನು ಅನ್ನುವಂಥ ವಿಚಾರಗಳನ್ನು ನಾನು ಇನ್ನೂ ಮುಂದಿನ ವಿಡಿಯೋದಲ್ಲಿ ನಾನು ಸವಿಸ್ತಾರವಾಗಿ ನಾನು ಹಂಚ್ಕೋತೀನಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.